ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ KCT 2024 ಆಪ್ಷನ್ ಎಂಟ್ರಿ ಅಪ್ಡೇಟ್ಗೆ ಸ್ವಾಗತ. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಈ ತಾನೇ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿತ್ತಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಆಗಿ, ಇದು ನಮಗೆ ಬಹಳ ಇಂಪಾರ್ಟೆಂಟು. ಆ್ಯಂಡ್ ಅದೇ ರೀತಿಯಾಗಿ ಒಂದು ಲೈಕ್ ಕೂಡ ಕೊಡ್ಕೋರಿ. ಸರಿ, ಇವಾಗ ವಿಷಯಕ್ಕೆ ಬರೋದಂತಂದರೆ, ಇವಾಗ ಆಪ್ಷನ್ ಎಂಟ್ರಿ ಏನು ನಡೀತಾ ಇದೆ ನಿಮ್ಮ ಪ್ರೊಸೆಸ್ಸು, ಆಪ್ಷನ್ ಎಂಟ್ರಿ ಬಗ್ಗೆನೇ ಕೂಡ ಮಾತಾಡ್ತಾ ಇದ್ದೀನಿ. ಇವಾಗ ನೋಡಿರಿ, ನೀವು ಆಪ್ಷನ್ ಎಂಟ್ರಿಗೆ ಬಂದುಬಿಟ್ಟು ನೀವು ಎಲ್ಲನೂ ಕೂಡ ಲಾಗಿನ್ ಆಗ್ತೀರಾ, ಎಲ್ಲನೂ ಕೂಡ ಗೊತ್ತಿದೆ ಯಾವ ರೀತಿ ಲಾಗಿನ್ ಆಗಬೇಕು ಅಂತಂದು. ಅವಾಗಲೇ ನಾನು ಬೆಳಗ್ಗಿನ ಒಂದು ಲೈವ್ ಡೆಮೋ ವಿಡಿಯೋ ಮಾಡಿದ್ದೀನಿ. ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಂಡಿಲ್ಲ ಅಂತಂದರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಇರ್ತದೆ ನೋಡಿ, ವಿಡಿಯೋ ನೋಡ್ಕೊರಿ. ಈಗ ಬಂದ ತಕ್ಷಣ ನೀವು ಆಪ್ಷನ್ ಎಂಟ್ರಿ ಪೇಜ್ ಬಂದಾಗ ಈ ರೀತಿ 3 ಪೇಜ್ ಬರ್ತದೆ. ಈಗ ಬರ್ತೀರಾ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಡೇಟ್ ತೋರಿಸ್ತದೆ. ಓಕೆ, ಇದು ಸ್ಟಾರ್ಟಿಂಗ್ ಡೇಟ್ 13 ಅಂತೆ, ಎಂಡಿಂಗ್ ಡೇಟು 20 ಅಂತೆ. ಇದು ನೋಡ್ರಿ ಇವತ್ತು ನೋಡ್ರಿ ಡೇಟ್ 24 ಅಂತ ಬಂದಿದೆ. ಇಲ್ಲಿ ನೋಡ್ರಿ ಏನು ಕೂಡ ಕೇದವರು ಏನು ಕೂಡ ಒಂದು ಶೆಡ್ಯೂಲ್ ಬಿಟ್ಟಿಲ್ಲ. ಆ್ಯಂಡ್ ಶೆಡ್ಯೂಲ್ ಬಿಡದೇ ಒಂದು ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ. ಆಪ್ಷನ್ ಎಂಟ್ರಿ ಬಿಟ್ಟರು ಸಹಿತ ಇಲ್ಲಿ ಏನಾಗ್ತಿದೆ ಅಂತಂದರೆ, ಕಾಲೇಜಸ್ ಶೋ ಆಗ್ತಿಲ್ಲ. ಕಾಲೇಜಸ್ ಶೋ ಆದರೂ ಕೂಡ ಕೆಲವೊಂದು ಟೈಮ್ ಏನಾಗ್ತಿದೆ ಅಂತಂದರೆ, ಇಂಜಿನಿಯರಿಂಗ್ ಅಷ್ಟೇ ಶೋ ಆಗ್ತದೆ, ಫಾರ್ಮ್ ಡಿ ಶೋ ಆಗ್ತದೆ, ಬಿ ಫಾರ್ಮ್, ಫಾರ್ಮ್ ಡಿ ಮತ್ತು ವೆಟರ್ನರಿ ಬಿಟ್ಟರೆ ಅಗ್ರಿಕಲ್ಚರು ಮತ್ತು BS ನರ್ಸಿಂಗ್ ಕೂಡ ಶೋ ಆಗ್ತಿಲ್ಲ. ಈ ಎಲ್ಲನೂ ಕೂಡ ಸಮಸ್ಯೆ ಇಟ್ಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕಾ ಬೇಡವಾ ಇವತ್ತೊಂದು ಎಷ್ಟೋ ಜನ ಕೇಳ್ತಿದ್ರಿ. ಸೊ ನಿಮಗೆ ಒಂದು ಆನ್ಸರ್ ಕೊಡೋಕ್ಕೆ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಇವಾಗ ನೋಡಿರಿ, ನಾನು ಇವಾಗಲೇ ಇವಾಗ ತಾನೇ ಜಸ್ಟ್ ಲಾಗಿನ್ ಆಗಿ ತೋರಿಸಿದ್ದೀನಿ ನಿಮಗೆ. ಲಾಗಿನ್ ಅಂದರೆ ಈ ಮುಂಚೆ ಆಗಲೇ ಆಗಿದ್ದೆ. ಇದೇ ಒಂದು ನಂಬರ್ದು, ಇದೇ ಒಂದು ಸೀಟ್ ನಂಬರು, ಇದೇ ಒಂದು ಎಲ್ಲನೂ ಕೂಡ ಲಾಗಿನ್ ಆಗಿ ಆಗಲೇ ಅಂದರೆ ಕೆಲವೊಂದಿಷ್ಟು ಒಂದು 5 ಆಪ್ಷನ್ ಎಂಟ್ರಿ ಮಾಡಿದ್ದು ನೋಡ್ತಾ ಇರ್ಬೋದು. ಒಂದು 5 ಆಪ್ಷನ್ಸ್ ಮಾಡಿದ್ದೀನಿ. ಒಂದು ಎಕ್ಸಾಂಪಲ್ ಕೊಡಕ್ಕೆ ಬರ್ತಿದ್ದೀನಿ. ನೀವು BS ನರ್ಸಿಂಗ್ ಅಂತ ಕ್ಲಿಕ್ ಮಾಡ್ಕೊಂಡಾಗ, ಇವಾಗ ಇಲ್ಲಿ ಕಾಣಿಸ್ತಿದೆ ನೋಡಿರಿ, BS ನರ್ಸಿಂಗ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ನಿಮ್ದು ಯಾವುದೇ ರೀತಿಯಾದಂತಹ ಏನಪ್ಪ ಅಂತಂದರೆ ಕಾಲೇಜಸ್ ಅಂತೂ ಏನು ಕೂಡ ಶೋ ಆಗ್ತಿಲ್ಲ. ಇಲ್ಲಿ ಬೇಕಾದ್ರೆ ನಾನು ಚೆಕ್ಔಟ್ ಮಾಡ್ತೀನಿ. ಸೆಲೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ಯಾವುದು ಕೂಡ ಕಾಲೇಜಸ್ ಶೋ ಆಗಿಲ್ಲ. ಬಟ್ ಇಂಜಿನಿಯರಿಂಗ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ಎಲ್ಲನೂ ಕೂಡ ಕರೆಕ್ಟಾಗಿ ಶೋ ಏನಂತಂದರೆ, ಆ್ಯಸ್ ಯೂಶುವಲ್ ಬೆಳಗ್ಗೆ ನಾನು ಲೈವ್ ಡೆಮೋದಲ್ಲಿ ಯಾವ ರೀತಿ ತೋರಿಸಿದ್ದು ಅದೇ ರೀತಿ ಬೇಕಾದರೆ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕೂಡ ಇರ್ತದೆ. ಕೋರ್ಸ್ ಆದಮೇಲೆ ಕಾಲೇಜು ಕೂಡ ಸೆಲೆಕ್ಟ್ ಮಾಡ್ಕೊಂಡ್ರೆ ಕಾಲೇಜು ಕೂಡ ಯಾವ ಕಾಲೇಜು ಕೂಡ ಸೆಲೆಕ್ಟ್ ಮಾಡ್ಕೋಬೋದಾಗಿರ್ತದೆ. ಬಟ್ ಇವಾಗ ಏನಾಗಿದೆ ಅಂತಂದರೆ, ಸದ್ಯಕ್ಕೆ ಬೇಕಾದ್ರೆ ಇನ್ನೂ ಕೂಡ ತೋರಿಸೋದಂತಂದರೆ ನಾನು ಬಿ ಫಾರ್ಮ್ ತೋರಿಸ್ತೀನಿ. ಬಿ ಫಾರ್ಮ್ದಲ್ಲಿ ಬಂದುಬಿಟ್ಟು ಸೇಮ್ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿಕೊಂಡು ಬಿ ಫಾರ್ಮ್ ಸೆಲೆಕ್ಟ್ ಮಾಡ್ಕೊಂಡು ಕಾಲೇಜಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಕಾಲೇಜಸ್ ಕೂಡ ಏನಾಗ್ತದೆ ಅಂತಂದರೆ, ಬಿ ಫಾರ್ಮ್ದು ಕೂಡ ಏನಾಗ್ತದೆ ಅಂತಾರೆ ಎಲ್ಲನೂ ಕೂಡ ಶೋ ಆಗ್ತದೆ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಬಿ ಫಾರ್ಮ್ ಕೂಡ ಕಾಲೇಜಸ್ ಎಲ್ಲನೂ ಕೂಡ ಶೋ ಆಗ್ತದೆ. ಸೇಮ್ ಅದೇ ರೀತಿ ಫಾರ್ಮ್ ಡಿ ಕೂಡ ಹಂಗೆ ಮಾಡ್ತಂದರೆ, ಫಾರ್ಮ್ ಡಿನೂ ಕೂಡ ಏನಾಗ್ತದೆ ಅಂದರೆ ಆ್ಯಸ್ ಯೂಶುವಲ್ ಅವ್ರದ್ದು ಕೂಡ ಏನಾಗ್ತದೆ ಅಂತಂದರೆ ಎಲ್ಲನೂ ಕೂಡ ಕಾಲೇಜಸ್ ಶೋ ಆಗ್ತಾ ಇದ್ದಾವೆ. ಆ್ಯಂಡ್ ಮತ್ತೆ ಈಗ ಕಾಣ್ತಿದೆ ಮೇಲ್ಗಡೆ ಫುಡ್ ಸೈನ್ಸ್ ಅಂತ ಏನು ಕಾಣಿಸ್ತಿದೆ ಅದನ್ನು ಕೂಡ ಕ್ಲಿಕ್ ಮಾಡ್ಕೊಂಡ್ರೆ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಕಾಲೇಜ್ ಅಂತ ಚೆಕ್ ಮಾಡ್ಕೊಂಡು ಸೆಲೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಇದು ಕೂಡ ಬಂದಿಲ್ಲ. ಅಂದರೆ ಇಲ್ಲಿ ನೆನ್ಪಿಟ್ಕೋಬೇಕು, ಇಲ್ಲಿ ಏನೇನೆಲ್ಲ ಆಗಿದೆ ಅಂತಂದರೆ, ಅಂದರೆ ವೆಟರ್ನರಿ ಕೂಡ ಬರ್ತಾ ಇದೆ. ಬಟ್ ಇವಾಗ ಸದ್ಯಕ್ಕೆ ಅಗ್ರಿಕಲ್ಚರ್ ಬೇಕಾದ್ರೆ ಅಗ್ರಿಕಲ್ಚರ್ ಕೂಡ ಕ್ಲಿಕ್ ಮಾಡ್ಕೊತೀನಿ. ಅಗ್ರಿಕಲ್ಚರ್ ಕೂಡ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಬಂದು ಸೆಲೆಕ್ಟ್ ಕ್ಲಿಕ್ ಮಾಡಿಕೊಂಡು ಏನು ಕೂಡ ಸೆಲೆಕ್ಟ್ ಬರ್ತಾ ಇಲ್ಲ. ಓಕೆ, ಅಗ್ರಿ ಅಂತ ಅದು ಬರಬೇಕಿತ್ತು, ಬಟ್ ಸದ್ಯಕ್ಕಂತೂ ಏನು ಬಂದಿಲ್ಲ. ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕು, ಇಂಜಿನಿಯರಿಂಗ್ ಒಂದೇ ಬಿಟ್ಟರೆ. ಓಕೆ, ಇಂಜಿನಿಯರಿಂಗ್ ಇವು ಆಪ್ಷನ್ ಎಂಟ್ರಿ ಮಾಡಬೇಕಾ ಬೇಡ ಅಂತ ಕೇಳ್ತಿದ್ರು. ಓಕೆ, ನಾನು ಇವಾಗ ಎಕ್ಸಾಂಪಲ್ ಇಂಜಿನಿಯರಿಂಗ್ ಅಂತ ಕಾಣಿಸ್ತಿದ್ದಲ್ವ, ಇಂಜಿನಿಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಇವಾಗ ಕಾಲೇಜಸ್ ಡೈರೆಕ್ಟ್ ಕಾಲೇಜಸ್ ಮೇಲೆ ಇದು ಮಾಡ್ತೀನಿ. ನಾನು ಕಾಲೇಜಸ್ ಯಾವ ಕಾಲೇಜ್ ಅಂತ ಬಂದು ನೋಡಿದಾಗ ಕಾಣಿಸುತ್ತೆ, ಇಲ್ಲಿ ಸಿಕ್ಕಾಪಟ್ಟೆ ಕಾಣಿಸ್ತವೆ. ಒಂದು ಎಕ್ಸಾಂಪಲ್ ತೋರಿಸೋದಂತಂದರೆ, ಗೌರ್ಮೆಂಟ್ ಕಾಲೇಜ್ ಆಫ್ ಫಾರ್ಮಸಿ ಅಂತ, ಫಾರ್ಮಸಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನಾನು ಇಂಜಿನಿಯರಿಂಗ್ ಕ್ಲಿಕ್ ಮಾಡ್ಕೊತೀನಿ ವಾಪೀಸ್. ಓಕೆ, ಈ ರೀತಿ ನೀವು ಇಂಜಿನಿಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೋರ್ಸಸ್ ಅಂತ ಕ್ಲಿಕ್ ಮಾಡಿಕೊಂಡು, ಅಥವಾ ಯಾವುದಾದ್ರೂ ಒಂದು ನೀವು CS ಮಾಡೋರು ಇರ್ತೀರ. ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲಿಗೆ ತೋರಿಸ್ತಿದ್ದೀನಿ. ನೀವು ಯಾವುದಾದ್ರೂ ಇಂಜಿನಿಯರಿಂಗ್ ನಿಮಗೆ ಬಿಟ್ಟಿರ್ತದೆ, ನಿಮಗೆ ಇಷ್ಟ ಬಂದಿರುವಂಥದ್ದು ಕೋರ್ಸಸ್ ಮಾಡ್ಕೋಬೋದು. ಬಟ್ ನಾನು ನಿಮ್ಗೆ ಏನು ಹೇಳ್ತಿದ್ದೀನಿ ಅಂತಂದರೆ, ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸೋದಂತಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಅಂತ ಕ್ಲಿಕ್ ಮಾಡ್ಕೊಂಡಿನಿ. ಬಟ್ ನೀವು ಕೋರ್ಸಸ್ನ ಕರೆಕ್ಟಾಗಿ ಚೂಸ್ ಮಾಡ್ಕೊರಿ, ಯಾಕಂದರೆ ಮಿಸ್ಟೇಕ್ ಮಾಡ್ಕೊತೀರಿ ಎಷ್ಟೋ ಹುಡುಗರು ಇಲ್ಲೇ. ಯಾಕಂದರೆ ಇಲ್ಲೇ ಮಿಸ್ಟೇಕ್ ಆಯ್ತಂದರೆ ಥ್ರೂಔಟ್ ಎಲ್ಲನೂ ಕೂಡ ನಿಮ್ಮದು ಆಪ್ಷನ್ ಎಂಟ್ರಿ ನೀವು ಮಾಡಿದ್ದೆ ತಪ್ಪಾಗ್ತದೆ, ಯಾವುದೋ ಒಂದು ಕಾಲೇಜ್ ಸಿಕ್ಬಿಡ್ತದೆ. ಸರಿ, ಇಲ್ಲಿ ಕಾಣಿಸ್ತಿದೆ ನೋಡಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಕ್ಲಿಕ್ ಮಾಡಿಕೊಂಡು, ಆ್ಯಂಡ್ ಇಲ್ಲಿ ಕಾಲೇಜ್ ಅಂತ ಏನು ಕಾಣಿಸ್ತಿದೆ, ಕಾಲೇಜ್ ಎಲ್ಲನೂ ಕೂಡ ಆಟೋಮೆಟಿಕ್ ಶೋ ಆಗಿಬಿಡ್ತಾವೆ. ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ ಈ ಹುಡುಗಿದ್ದನ್ನ ಏನು ಮಾಡಿದ್ದೀನಿ ಅಂತ 1 to 5 ಹಾಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಬೇಕಾದರೆ 6 ಹಾಕೊತೀನಿ. ಈಗ 6 ಹಾಕೊಂಡಿದ್ದೀನಿ. ನೆಕ್ಸ್ಟ್ ಮತ್ತೆ ಕ್ಲಿಕ್ ಮಾಡಿಕೊಂಡು 7 ಹಾಕೊತೀನಿ. ಆ್ಯಂಡ್ ಅದೇ ರೀತಿ ಬೆಳಗ್ಗೆನೂ ಕೂಡ ಇದ್ರ ಬಗ್ಗೆ ಮಾಡಿದ್ದೀನಿ, ಯಾವಾಗಲೂ ನೋಡಿಲ್ಲ ಅಂತಂದ್ರೆ ನೋಡ್ಕೋರಿ. ಓಕೆ, ಫಾರ್ ಎಕ್ಸಾಂಪಲ್ 7 ಹಾಕಿದ್ಮೇಲೆ ನೆಕ್ಸ್ಟ್ ಆಪ್ಷನ್ಸ್ ಬಂದುಬಿಟ್ಟು 8 ಹಾಕೊತೀನಿ. ಆ್ಯಂಡ್ ಕೆಳಗಡೆ ಬಂದುಬಿಟ್ಟು ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಏನು ಕಾಣಿಸ್ತಿದೆ ನೋಡಿರಿ, ಇಲ್ಲಿ ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಒಂದು ಬಾಕ್ಸಲ್ಲಿ ಬರಬೇಕು. ಬಟ್ ಈ ರೀತಿ ಎರರ್ ಆಗ್ತಿರ್ತದೆ. ಸೊ ಅಂತಂದರೆ ನಮ್ಮ ಫೋನಲ್ಲಿ ಮಾಡ್ತಿದ್ದೀನಿ, ಸೊ ಹಂಗಾಗಿಬಿಟ್ಟು ಎರರ್ ಆಗ್ತಿರ್ತದೆ. ಓಕೆ, ಇವಾಗ ಸದ್ಯಕ್ಕೆ ಏನಕ್ಕೆ ಇಷ್ಟೊಂದು ಎರರ್ ಆಗ್ತಿದೆ ಅಂತಂದರೆ, ಇವಾಗ ನೋಡಿರಿ, BS ನರ್ಸಿಂಗನ್ನು ಬಿಟ್ಟಿಲ್ಲ. ಓಕೆ, ಅಗ್ರಿಕಲ್ಚರ್ ಅನ್ನೋದು ಬಿಟ್ಟಿಲ್ಲ. ಲೈಕ್ ಇನ್ನೂ ಕೂಡ ಅಂದರೆ ಫುಡ್ ಆರ್ಟಿಕಲ್ಚರ್ ಏನು ಕಾಣಿಸುತ್ತೆ ನೋಡ್ರಿ, ಫುಡ್ ಸೈನ್ಸ್ ಅದನ್ನೂ ಕೂಡ ಬಿಟ್ಟಿಲ್ಲ. ಸದ್ಯಕ್ಕೆ ಇರೋದಿಷ್ಟೇ ವೆಟರ್ನರಿ, ಫಾರ್ಮ್ ಡಿ, ಬಿ ಫಾರ್ಮ್ ಮತ್ತು ಇಂಜಿನಿಯರಿಂಗ್ ಕೋರ್ಸಸ್ ಬಿಟ್ಟರೆ ಇನ್ನೂ ಕೂಡ ಯಾವುದೂ ಕೂಡ ಆಪ್ಷನ್ ಎಂಟ್ರಿಲಿ ಕಾಲೇಜಸ್ ಶೋ ಆಗ್ತಿಲ್ಲ. ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು, ಇನ್ನೂ ಕೂಡ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂತಂದರೆ, ಫಸ್ಟ್ ರೌಂಡ್ ಶೆಡ್ಯೂಲ್ KA ಕಡೆಯಿಂದ ಇನ್ನೂ ಕೂಡ ಯಾವುದೇ ರೀತಿ ಫಸ್ಟ್ ರೌಂಡ್ ಶೆಡ್ಯೂಲ್ ಅನ್ನೋದು ಬಂದಿಲ್ಲ. ಓಕೆ, ಅದನ್ನ ಮೊದಲು ನೆನ್ಪಿಟ್ಕೋಬೇಕು. ಆ್ಯಂಡ್ ಇನ್ನೂ ಒಂದು KAದಲ್ಲಿ ಒಂದು ಬುಲೆಟಿನ್ ಅಂತ ಬಿಟ್ಟಿದ್ದಾರೆ, ಸದ್ಯಕ್ಕೆ ತೋರಿಸ್ತೀನಿ ನಿಮಗೆ.
ಓಕೆ, ಇಲ್ಲಿ ನೋಡ್ತಿರ್ಬೋದು ನಿಮಗೆ ಅಂತಂದರೆ UGCET 2024 ಮಾಹಿತಿ ಬುಲೆಟಿನ್ ಹಂಚಿಕೆ ಅಂತ ಇದೆ. ಅದನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಡೀಟೇಲ್ಸಾಗಿ ಏನೇನೆಲ್ಲ ಬರ್ಬೇಕಂತಂದ್ರೆ ವರ್ಷ ಯಾವ ರೀತಿ ಇರ್ತಿತ್ತೋ ಆ ರೀತಿಯನ್ನು ಅಂದರೆ ವರ್ಷ ಏನು ಕೇಳ್ತಿದ್ರೆ ಯಾವ ರೀತಿ ಒಂದು ಪ್ರೊಸೆಸ್ ನಡೀತಿದೆ ಒಂದು KCET ಕೌನ್ಸಿಲಿಂಗ್ ಅನ್ನೋದು, ಅದೇ ರೀತಿ ನಿಮಗೊಂದು ಬುಲೆಟಿನ್ ಅನ್ನೋದು ಕೊಟ್ಟಿದ್ದಾರೆ. ಸೇಮ್ ಹೋದ ವರ್ಷ ಏನಿತ್ತು ಅದೇ ರೀತಿ ಇದೆ, ಬಟ್ ಮೇಲ್ಗಡೆ ಇದೊಂದು ಫೋಟೋ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬೋದು. ರಿಮೈನಿಂಗ್ ಎಲ್ಲನೂ ಕೂಡ ಕೆಳಗಡೆ ಏನು ಕಾಣಿಸ್ತದೆ ನೋಡಿ, ಎಲ್ಲನೂ ಕೂಡ ರಿಮೈನಿಂಗ್ ಎಲ್ಲನೂ ಕೂಡ ಸೇಮೇ ಐತೆ, ಏನು ಕೂಡ ಚೇಂಜಸ್ ಆಗಿಲ್ಲ. ಒಂದು ಇದರಲ್ಲಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಓಕೆ, ಮೊದಲನೇದು ಬಂದುಬಿಟ್ಟು ಇಲ್ಲಿ ಐತೆ ನೋಡಿ, ಥ್ರೂಔಟ್ ಕೌನ್ಸಿಲಿಂಗ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತಂದು ಇದೊಂದು ಅಂದರೆ ಫ್ಲೋ ಚಾರ್ಟ್ನಲ್ಲೇ ಕೊಟ್ಟುಬಿಟ್ಟಿದ್ದಾರೆ. ಅಂದರೆ ಫಸ್ಟ್ ರೌಂಡ್ ಟು ಲಾಸ್ಟ್ ರೌಂಡ್ವರೆಗೂ ಏನೇನೆಲ್ಲ ನಡೀತಂತಂದು ಎಲ್ಲನೂ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ನಾವೊಂದು ತೋರಿಸ್ತೀನಿ ಅಂತ ಹೇಳಿದೆ, ಅದೇನಪ್ಪ ಅಂತಂದರೆ ಕೆಳಗಡೆ ಬಂದರೆ ಸ್ಕ್ರಾಲ್ ಮಾಡಿಬಿಟ್ಟು ಓಕೆ, ಇಲ್ಲಿ ನಿಮಗೆ ಅಂತಂದರೆ ಕನ್ನಡದಲ್ಲೇ ಬರೆದಿದ್ದಾರೆ. ಓಕೆ, ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಆರಾಮ್ಸೆ ಅರ್ಥ ಆಗುತ್ತೆ ಓದಿದ್ರು ಕೂಡ. ಸರಿ, ನಿಮ್ಗೆ ತೋರಿಸ್ತೀನಿ ಇಲ್ಲಿ. ಸರಿ, ನಿಮಗೆ ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ಇಲ್ಲಿ ಏನಪ್ಪ ಅಂತಂದರೆ ಕ್ಲಿಯರಾಗಿ ಕೊಟ್ಟವ್ರೆ. ಏನಪ್ಪ ವಿಷಯ ಅಂತಂದರೆ ನೋಡ್ರಿ, ಯಾರೆಲ್ಲ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತಂದು ಏನು ಕೂಡ ಕ್ಲಿಯರಾಗಿ ಕೊಟ್ಟಿಲ್ಲ. ಮೀನ್ಸ್ ನಾವು ಹೋದ ವರ್ಷದ ಒಂದು ಇಟ್ಕೊಂಡು ಹೇಳ್ತೇನೆ ಅಷ್ಟೇ. ಅಂತಂದರೆ BS ನರ್ಸಿಂಗು, ಯೋಗ, ನ್ಯಾಚುರೋಪತಿ ಇವನ್ನ ಎರಡು ಕೂಡ ಅಂತಂದರೆ ನೀಟು KCET ಎರಡು ಕೂಡ ಕಂಬೈಂಡ್ ಆಗಿ ಹೋದ ವರ್ಷ ಆಪ್ಷನ್ ಎಂಟ್ರಿ ನಡೀತಿತ್ತು. ಸೊ ಹಂಗಾಗಿಬಿಟ್ಟು BS ನರ್ಸಿಂಗು, ಯೋಗ, ನ್ಯಾಚುರೋಪತಿ ಇವು 3 ಕೋರ್ಸ್ಗಳದ್ದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಕ್ಕೆ ಬಿಟ್ಟಿದ್ದಿಲ್ಲ. ಇವುಗಳನ್ನೆಲ್ಲನೂ ಕೋರ್ಸ್ಗಳು ಕೂಡ ಸೆಕೆಂಡ್ ರೌಂಡಿಗೆ ಆಪ್ಷನ್ ಎಂಟ್ರಿ ಮಾಡಕ್ಕೆ ಬಿಡ್ತಾರೆ. ಅವಾಗ ಕಾಲೇಜಸ್ ಎಲ್ಲ ಶೋ ಆಗ್ತವೆ. ಬಟ್ ಸದ್ಯಕ್ಕೆ ಈಗ ಆಪ್ಷನ್ ಎಂಟ್ರಿ ಫೋಲಲ್ಲಿ ಹೋದಾಗ ಇವಾಗ BS ನರ್ಸಿಂಗು ಮತ್ತು ಅಗ್ರಿಕಲ್ಚರು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಫುಡ್ ಸೈನ್ಸ್ ಅಂತ ಏನು ಕಾಡ್ತೀವಿ, ಇವು ಎಲ್ಲನೂ ಕೂಡ ಕಾಲೇಜಸ್ ಶೋ ಆಗ್ತಿಲ್ಲ. ಇನ್ ಕೇಸ್ ಕಾಲೇಜ್ ಶೋ ಆಯ್ತು ಅಂತಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಆ್ಯಂಡ್ ಇನ್ನೂ ಕೂಡ ಶೋ ಆಗದೆ ಹೋಗಿದ್ರೆ KE ಕಡೆಯಿಂದ ಒಂದು ನೋಟಿಫಿಕೇಶನ್ ಒಂದು ಬರುತ್ತೆ. ಅಂತಂದರೆ ಈ ಕೋರ್ಸ್ಗಳು ಇಂಥ ಕೋರ್ಸ್ಗಳು ಇಂಥ ಕೋರ್ಸ್ಗಳು ಮಾತ್ರ ಆಪ್ಷನ್ ಎಂಟ್ರಿ ಮಾಡಿರಿ. ರಿಮೈನಿಂಗ್ ಸ್ಟೂಡೆಂಟ್ಸು ಸೆಕೆಂಡ್ ರೌಂಡಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡ್ತೀನಿ ಅಂತ ಒಂದು ಶೆಡ್ಯೂಲ್ ಆದರೂ ಬಿಡ್ತಾರೆ. ಆ ಶೆಡ್ಯೂಲಲ್ಲಿ ಎಲ್ಲನೂ ಕೂಡ ಕ್ಲಿಯರಾಗಿ ಕೊಡ್ತಾರೆ. ಬಟ್ ಇನ್ನೂ ಕೂಡ KE ಕಡೆಯಿಂದ ಬಂದಿಲ್ಲ. ಇನ್ನೂ ಕೊನೆಯದಾಗಿ ಒಂದು ಹೇಳಕ್ಕೆ ಬಂದೆ, UG ನೀಟ್ ಸ್ಟೂಡೆಂಟ್ಸು ಕೂಡ ನೋಡ್ತಿದ್ರೆ ಕೊನೆಯದಾಗಿ ಕೇಳಿಸ್ಕೊಂಬಿಡ್ರಿ. ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ KCET ಪಾರ್ಟಿಸಿಪೇಟ್ ಮಾಡ್ತಾರೆ, ಫಸ್ಟ್ ರೌಂಡ್ ಎಲ್ಲನೂ ಕೂಡ ಮುಗಿಯುತ್ತೆ, ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ. ಇವಾಗ UG ನೀಟು ಕೂಡ ಪಾರ್ಟಿಸಿಪೇಟ್ ಮಾಡ್ಬೇಕಂತಂದರೆ ನೀವು ಫಸ್ಟ್ ರೌಂಡ್ ಏನಾದರೂ ಕಾಲೇಜ್ ಅಲಾಟ್ಮೆಂಟ್ ಆಗಿ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಏನಾದರೂ ಮಾಡಿಸಿದರೆ ಮುಗೀತು, ನೀವು ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಅಂತೂ ಮಾಡಕ್ಕೆ ಬರಲ್ಲ. ಓಕೆ, ಒಂದು ನೆನ್ಪಿಡು, ಒಂದು ಅರ್ಥ ಆಯ್ತು ಅನ್ಕೊತೀನಿ. ಅಂತಂದರೆ ನೀವು UG ನೀಟು ಕೂಡ ಪಾರ್ಟಿಸಿಪೇಟ್ ಮಾಡ್ಬೇಕಂತಂದರೆ ಚಾಯ್ಸ್ 2 ಚಾಯ್ಸ್ 3 ಕೊಡಬೇಕಾಗುತ್ತೆ ಫಸ್ಟ್ ರೌಂಡ್ ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ KCET ಈಗ ಫಸ್ಟ್ ರೌಂಡ್ ಮುಗಿದು ಸೆಕೆಂಡ್ ರೌಂಡ್ ಹೋಯಿತು ಅನ್ಕೋರಿ. ಹಾಗಾದರೆ UG ನೀಟ್ ಅವಾಗ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗಿದ್ರೆ UG ನೀಟು ಮತ್ತು KCET ಎರಡು ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಂತಂದರೆ ಚಾಯ್ಸ್ 1 ಕೊಡಬಾರ್ದು KCETಲಿ. ಅರ್ಥ ಆಯ್ತು ಅನ್ಕೊತೀನಿ. ಸರಿ, ಇದಿಷ್ಟನ್ನು ಕೂಡ ಇದು ಬುಲೆಟಿನಲ್ಲಿ ಕೊಟ್ಟಿದ್ದಾರೆ. ಬಟ್ ಇನ್ನೂ ಕೂಡ ಶೆಡ್ಯೂಲ್ ಬಂದ ಮೇಲೆ ಇನ್ನೊಂದು ಟೈಮ್ ನಿಮ್ಗೆ ಏನೇನೆಲ್ಲ ಇರ್ತಂತ ತಿಳಿಸ್ತೀನಿ. ಬಟ್ ಇನ್ನೂ ಕೂಡ ಶೆಡ್ಯೂಲ್ ಬಂದಿಲ್ಲ, ಅದು ನಿಮಗೆ ಕ್ಲಿಯರ್ ಆಗಿರ್ತದೆ. ಆ್ಯಂಡ್ ಇವಾಗ ಆಪ್ಷನ್ ಎಂಟ್ರಿ ಮಾಡಬೇಕಾ ಬೇಡ ಅಂತ ಕೇಳ್ತಾರೆ BS ನರ್ಸಿಂಗ್ ಹುಡುಗರು. ಸದ್ಯಕ್ಕೆ ನೋಡ್ರಿ BS ನರ್ಸಿಂಗ್ ಯಾರೆಲ್ಲ ಇದ್ದೀರಾ ಇವರೆಲ್ಲನೂ ಕೂಡ ನೀವು ಇಂಜಿನಿಯರಿಂಗ್ ಬೇಕಾದರೆ ಮಾಡ್ಕೋರಿ. ಆ್ಯಂಡ್ ಸೆಕೆಂಡ್ ರೌಂಡ್ ಬಂದಾಗ BS ನರ್ಸಿಂಗ್ ಕೂಡ ಆ್ಯಡ್ ಮಾಡೋಕ್ಕೆ ಬಿಡ್ತಾರೆ ಬೇಕಾದರೆ. ಇಲ್ಲ ಅಂತಂದ್ರೆ ಇದೇ ಫಸ್ಟ್ ರೌಂಡ್ ಕೂಡ ಬಿಡ್ಬೋದು. ಬಟ್ ಕಾಲೇಜಸ್ ಶೋ ಆಗಿಲ್ಲ ಇನ್ನೂ ಕೂಡ ಸದ್ಯಕ್ಕೆ, ಅಂದರೆ ಶೆಡ್ಯೂಲ್ ಬಂದಿಲ್ಲ ಅಷ್ಟೇ. BS ನರ್ಸಿಂಗ್ ನೀವು ಏನಾರು ಮಾಡಬೇಕಂತಂದು ಫಸ್ಟ್ ರೌಂಡಲ್ಲಿ ನಾನು ಇಂಜಿನಿಯರ್ ಟ್ರೈ ಮಾಡ್ತೀನಿ ಏನಕ್ಕಪ್ಪ ಅಂತಂದ್ರೆ ಬಯಟ್ಕೊಂಡಿದ್ರೆ ಫಸ್ಟ್ ರೌಂಡು ಇಂಜಿನಿಯರಿಂಗಲ್ಲಿ ಟ್ರೈ ಮಾಡಿರಿ. ಅವಾಗ ಸೆಕೆಂಡ್ ರೌಂಡಲ್ಲಿ ಹೆಂಗಿದ್ರು ಕೂಡ ಏನು ಮಾಡ್ತಾರೆ ಅಂತಂದರೆ BS ನರ್ಸಿಂಗ್ ಕಾಲೇಜಸ್ ಅಂತ ಯಾಡ್ ಮಾಡಕ್ಕೆ ಕೊಟ್ಟಿರ್ತಾರೆ, ಅವಾಗ ನೀವು ಕಾಲೇಜಸ್ ಯಾಡ್ ಮಾಡ್ಕೋಬೋದು. ಆ್ಯಂಡ್ ಅವಾಗ ರೀಅರೇಂಜು ಮಾಡಿಫೈ ಅಂತ ಮಾಡೋಕ್ಕಂತೂ ಇದ್ದೇ ಇರ್ತದೆ. ಓಕೆ, ಸದ್ಯಕ್ಕೆ ಅರ್ಥ ಆಯಿತು ಅನ್ಕೊತೀನಿ. ಇಷ್ಟೇ ವಿಷಯ. BS ನರ್ಸಿಂಗ್ದವರು ಕೂಡ ಮಾಡ್ಬೇಕನ್ನೋರು ಕೂಡ ಬೇರೆ ಕೋರ್ಸು ಕೂಡ ನೀವು ಅಪ್ಲೈ ಮಾಡಬಹುದು. ಇನ್ ಕೇಸ್ ಫಸ್ಟ್ ರೌಂಡಲ್ಲಿ ಈಗ ಬಿಟ್ಟಿತ್ತಂದರೆ ಈಗಲೂ ಕೂಡ ಆ್ಯಡ್ ಮಾಡಿರಿ. ಇವಾಗ ಸದ್ಯಕ್ಕೆ ಎರರ್ ಅಂತ ಬರ್ತಿದೆ ಎಲ್ಲನೂ ಕೂಡ. ಅವಾಗ ನಾನು ಹೇಳ್ತಾನಲ್ವ KE ವೆಬ್ಸೈಟ್ ಹೋಗಿಬಿಟ್ಟು ಚೆಕ್ ಮಾಡ್ಕೊರಿ, ಲಾಗಿನ್ ಆಗಿಬಿಟ್ಟು. ನಾನು ಕೂಡ ಇನ್ ಕೇಸ್ ಕಾಲೇಜಸ್ ಆ್ಯಡ್ ಆಗಿದ್ದರೆ ನಾನು ಕೂಡ ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಇನ್ ಕೇಸ್ ಮೊದಲು ಏನಪ್ಪ ಅಂತಂದರೆ KE ಕಡೆಯಿಂದ ಒಂದು ಶೆಡ್ಯೂಲ್ ಅನ್ನೋದು ಬರಬೇಕು, ಅದು ಇಂಪಾರ್ಟೆಂಟು. ಅದು ಯಾವಾಗ ಬರುತ್ತೆ ಅದು KEದವ್ರಿಗೆ ಗೊತ್ತು. ಓಕೆ, ಸರಿ, ಏನಾದರೂ KE ಕಡೆಯಿಂದ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.